ಏನೊಂದು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ವಿಧೇಯಕವನ್ನೇನು ತರ್ತಿದ್ದಾರೆ, ಇದು ಸಂವಿಧಾನಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥದ್ದಿದೆ. ಹಕ್ಕುಗಳನ್ನು ಕಸ್ಕೊಳ್ಳುವಂಥದ್ದು, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಡ್ತಿರುವಂಥ ಒಂದು ಹುನ್ನಾರ ಮತ್ತು ಸಂಚು ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಬಯಲಿಗೆಳಿಬಾರ್ದು, ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋಂಥ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾನೂನೇನು ತರ್ತಿದೆ, ಇದು ಊರ್ಜಿತವಾಗಲ್ಲ, ಇದು ಕಾನೂನಿನ ಚೌಕಟ್ಟಲ್ಲಿಲ್ಲ. ಇದೊಂಥರ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಒಂದು ಪ್ರಯತ್ನ ಆಗಿದೆ. ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಪ್ರಯತ್ನ ಆಗಿದೆ. ಇದು ಕಾನೂನಿಗೆ ಪೂರಕವಾಗಿಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಇಂಥ ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಈ ವಿಧೇಯಕವನ್ನು ಹಿಂದೆ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಖಂಡಿತ ಅದಕ್ಕೆ ಹೇಳಿದ್ನಲ್ಲ, ಎಮರ್ಜೆನ್ಸಿನೇ ಹೊಸ ರೂಪದಲ್ಲಿ ಬಂದಿದೆ ಅಂತ ಹೇಳಿದ್ದೀವಿ ನಾವು. ಎಮರ್ಜೆನ್ಸಿನೇ ಮತ್ತೊಮ್ಮೆ ಮರುಕಳಿಸುವಂಥ ಪ್ರಯತ್ನವನ್ನು, ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹೊರಟಿರುವಂಥದ್ದು ದುರಂತ. ಒಳ್ಳೆ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ಈಗಾಗಲೇ BNSSನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ. ಇದೇನು ಹೊಸದಾಗಿ ತರುವಂಥ IT ಆ್ಯಕ್ಟಿಗೂ ವಿರೋಧವಾಗಿದೆ. ಎಲ್ಲ ರೀತಿ ಕಾನೂನಿಗೆ ಪೂರಕವಾಗಿಲ್ಲ, ಸಂಪೂರ್ಣ ವಿರುದ್ಧವಾಗಿರೋದನ್ನು ಭಾಳ ಸ್ಪಷ್ಟವಾಗಿ ಎಂಥ ವ್ಯಕ್ತಿಗೂ ಎದ್ದು ಕಾಣುವಂಥ ರೀತಿಯಲ್ಲಿ ಕಾನೂನು ತರುವಂಥದ್ದು. ಉತ್ತರ ಪ್ರದೇಶ BJP ಅಧ್ಯಕ್ಷರ ಆಯ್ಕೆ ಆಯಿತು, ಕರ್ನಾಟಕದ ಯಾಕೆ ಆಗ್ತಾ ಇಲ್ಲ? ಆಗುತ್ತೆ, ಇನ್ನು ನಮ್ಮಲ್ಲೂ ಎಲ್ಲ ಕಡೆನೂ ಆಗ್ತಿದೆ ಪ್ರಕ್ರಿಯೆ. ಈಗಿದ್ದಾರೆ ಅಧ್ಯಕ್ಷರು, ಇವರೇ ಕಂಟಿನ್ಯೂ ಆಗ್ತದೆ. ಅಧ್ಯಕ್ಷರಿದ್ದಾರೆ. ಯಾವಾಗ ಏನೇನು ನಿರ್ಧಾರ ತಗೋಬೇಕು ಪಕ್ಷ ತಗೊಳ್ಳೋದು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.